Hello friends, welcome to my YouTube channel. ಸೊ ಇವಾಗ ಜಸ್ಟ್ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಲಿಪ್ ತುಂಬಾ ಡ್ರೈ ಆಗಿಬಿಟ್ಟಿದೆ. ಸೊ ಹಾಗೇನೆ ಸ್ವಲ್ಪ ಹುಷಾರಿಲ್ಲ ನನಗೆ. ಏನಾಗಿದೆ ಅಂತ ಅಂದರೆ ಈ ಕಡೆ ಒಂದು ಮೂಗಲ್ಲಿ ಅಷ್ಟೇ ಹೀಟಾಗಿ ನೀರು ಇಳಿತಾ ಇದೆ. ಅಂದರೆ ಅಷ್ಟೊಂದಿಲ್ಲ, ಹಾಗೆ ಮೂಗು ಕಟ್ಬಿಟ್ಟಿತ್ತು. ನೈಟೆಲ್ಲ ಉಸಿರಾಡೋದಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಇವಾಗ ಈವ್ನಿಂಗ್ ಆಗಿದೆ. ಸೊ ಇವತ್ತು ಡೇ ಬಂದು ಸಂಡೇ. ಸೊ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಆಗಿ ಇವಾಗ ನಾನು ಡೇನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ವ್ಲಾಗ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಇವಾಗ ಮಾಡ್ತಾಯಿದ್ದೀನಿ. ಹಾಗೆಯೇ ಹೋಮ್ ರೆಮಿಡೀಸ್ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಈ ಥರ ಆಗಿದೆ ಅಂತ. ಸೊ ನಿಮಗೂ ಕೂಡ ಅದು ಯೂಸ್ ಆಗುತ್ತೆ ಅಂತ. ಸೊ ನೋಡೋಣ, ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಈ ಹೋಮ್ ರೆಮಿಡೀಸು, ಈ ಟ್ಯಾಬ್ಲೆಟ್ಸು, ಹಾಸ್ಪಿಟಲ್ ಇದೆಲ್ಲ ಮೊದಲಿಂದನೂ ಇಷ್ಟನೇ ಇಲ್ಲ. ಸೊ ಅದರಿಂದ ತುಂಬಾ ಅವಾಯ್ಡ್ ಮಾಡ್ತೀನಿ. ಹಾಗೇ ಹುಷಾರು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಯಾವುದೇ ಆಯುರ್ವೇದಿಕ್ ಆಗಿರಲಿ, ಇಂಗ್ಲೀಷ್ ಮೆಡಿಸನ್ಸ್ ಆಗಿರಲಿ, ಇವನ್ನೆಲ್ಲ ತೊಗೊಳೋದು ಕಮ್ಮಿ ಮಾಡ್ತೀನಿ. ಕಮ್ಮಿ ಅಂದರೆ ತುಂಬಾ ಕಮ್ಮಿನೇ. ನನಗೆ ಹುಷಾರಿಲ್ಲಂಗೆ ಆಗೋದು ವರ್ಷಕ್ಕೆ ಒಂದೇ ಸರಿನೇ. ಹಾಗಾಗಿ ಅಯ್ಯೋ, ದೇವ್ರ ದಯೆಯಿಂದ ಆರೋಗ್ಯ ಚೆನ್ನಾಗಿದೆ. ಸೊ ಇವಾಗ ಯಾಕೋ ಎಕ್ಸಸ್ ಆಫ್ ಹೀಟ್ ಆಗಿ ಹಂಗಾಗಿದೆ. ಸೊ ಇವಾಗ ಹುಷಾರಾಗ್ಬೋದು, ಬಟ್ ಅದು ನಿಮಗೆ ಗೊತ್ತಲ್ಲ ಕೋಲ್ಡ್ ಇದ್ದರೆ ಹೇಗಾಗುತ್ತೆ ಅಂತ ಹೇಳಿ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಹಾಗೆಯೇ ತುಂಬ ದಿನದ್ದು ಕೆಲವೊಂದು ಕ್ಲಿಪ್ಪಿಂಗ್ ಇತ್ತು, ಅದನ್ನು ಈ ಒಂದು ಬ್ಲಾಗಲ್ಲಿ ನೀವು ನೋಡ್ತೀರಾ. ಸೊ ಅದನ್ನು ನೋಡೋದಕ್ಕೂ ಮುಂಚೆ ನೀವು ಇನ್ನೂ ಯಾರಾದರೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಾನು ಮಾಡೋ ಎಲ್ಲ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ತಕ್ಷಣವೇ ಆ ವಿಡಿಯೋ ನೋಡ್ಬೋದು. ಸೊ ಈಗ ನಾವು ಈಗ ನಮ್ಮ ಊರಲ್ಲಿ ಈಗ ಹೊಸ್ದಾಗಿ ಒಂದು ಪಿಜ್ಜಾ ಹಾಟ್ನ ಓಪನ್ ಮಾಡಿದ್ದಾರೆ. ಅಲ್ಲಿ ಒಂದು ಸರಿ ವಿಸಿಟ್ ಮಾಡೋಣ ಅಂತ ಹೋಗಿದ್ದೆ. ಹೇಗಿತ್ತು ಏನು ಅಂತ ನನ್ನ ಎಕ್ಸ್ಪೀರಿಯೆನ್ಸು ಹೇಳೋದಕ್ಕೆ ಆಗಲ್ಲ, ಅಷ್ಟು ವರ್ಸ್ಟಾಗಿತ್ತು ಅಂತಲೇ ಹೇಳ್ಬೋದು. ಸುಮ್ಮನೆ ಮಾಡಬೇಕು ಅಂತ ಮಾಡಬಾರ್ದು ಒಂದು ಬಿಸ್ನೆಸ್ನ, ನನ್ನ ಒಪಿನಿಯನ್ ಅದು. ಏನೋ ಎಲ್ಲ ಮಾಡ್ತಾಯಿದ್ದಾರೆ, ಜನಗಳು ಹೇಗಿದ್ರು ಬಂದು ತಿಂತಾರೆ ಅನ್ನೋ ಒಪಿನಿಯನ್ನ ಇಟ್ಕೊಳ್ಬಾರ್ದು. ಎಲ್ಲರೂ ಬಂದು ತಿನ್ನಬೇಕು ಅನ್ನೋ ಒಪಿನಿಯನ್ ಇಟ್ಕೊಂಡು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು. ಸೊ ಇವರೇನು ಮಾಡಿದ್ದಾರೆ, ಎಲ್ಲ ಕಡೆ ಸುಮ್ಮನೆ ತಿಂತಾರೆ ಅಂತ ಇಟ್ಟು ಪಿಜ್ಜಾ ಹಾಟ್ನ ಓಪನ್ ಮಾಡಿದ್ದಾರೆ. ನನಗೆ ಒಂದು ಚೂರು ಇಷ್ಟ ಆಗಿಲ್ಲ. ಸ್ವಲ್ಪ ಏನೋ ಒಳಗಡೆ ಹೋದಾಗ ವಾವ್ ಅಂತ ಅನ್ನಿಸ್ತು. ಅಷ್ಟೊಂದೇನಿಲ್ಲ, ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಬಟ್ ಒಳಗಡೆ ಅಲ್ಲಿ ಅವರು ಕೊಟ್ಟಾಗ ನನಗೆ ತುಂಬಾ ಬೇಜಾರಾಯಿತು. ಇದು ಫಸ್ಟ್ ಟೈಮ್ ಅನ್ನೋದಕ್ಕಿಂತ ಇದು ಸೆಕೆಂಡ್ನೇ ಟೈಮು. ಫಸ್ಟ್ ಟೈಮ್ ಹೋದಾಗ ನಾನು ವಿಡಿಯೋ ಮಾಡಿದ್ದೆ. ಅದೇನಾಯಿತು ಅಂದರೆ ಈ ಥರನೇ ವ್ಲಾಗ್ ಮಾಡಿ ಕ್ಲಿಪ್ಪಿಂಗ್ ಹಾಕಿ ವಿಡಿಯೋ ಎಲ್ಲ ರೆಡಿ ಮಾಡಿದ್ದೀನಿ. ಮಿಸ್ ಆಗಿ ಏನೋ ಡಿಲೀಟ್ ಮಾಡೋದಕ್ಕೆ ಹೋಗಿ ಆ ವಿಡಿಯೋ ಡಿಲೀಟ್ ಮಾಡಿಬಿಟ್ಟಿದ್ದೆ. ನನ್ನ ಸಿಸ್ಟಮಲ್ಲೂ ಹಾಕಿ ಇಟ್ಕೊಂಡಿರಲಿಲ್ಲ. ಮೊಬೈಲಲ್ಲಿ ರಿಕವರಿ ಮಾಡೋದಕ್ಕೆ ತುಂಬ ಆ್ಯಪ್ನ ನಾನು ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಹೋಗಲಿ ಅಂತ ಸುಮ್ಮನಾದೆ. ಬಟ್ ಅದಕ್ಕೆ ಇನ್ನೊಂದು ಸರಿ ಹೋಗೋಣ, ನಿಮ್ಗೆ ಅದ್ರ ಬಗ್ಗೆ ತೋರಿಸ್ಲೇಬೇಕು ಅಂತ ಹೇಳ್ಬಿಟ್ಟು ತೋರಿಸಿದೆ. ಸೊ ನಿಮ್ಗೀಗ ಪಿಜ್ಜಾ ಓಪನ್ ಆಯಿತು ನಮ್ಮೂರಲ್ಲಿ, ನಮ್ಮ ಮನೆ ಹತ್ರ ಓಪನ್ ಆಯಿತು ಅಂತ ಹೇಳ್ಬಿಟ್ಟು ಸಡನ್ನಾಗಿ ನೀವು ಅಲ್ಲಿಗೆ ಹೋಗಬೇಡಿ. ಡಾಮಿನೋ ಪಿಜ್ಜಾ ಅಂತ ಎಲ್ಲಿರುತ್ತೋ ಅಲ್ಲಿಗೆ ಹೋಗಿ ತಿನ್ನಿ, ಚೆನ್ನಾಗಿರುತ್ತೆ. ಸುಮ್ಮನೆ ಏನೋ ಪಿಜ್ಜಾ ಹಾಟ್ ಅಂತ ಹಾಕ್ಬಿಟ್ಟು ಇಡ್ತಾರಲ್ವ, ದಯವಿಟ್ಟು ಅದನ್ನು ತಿನ್ನೋದಕ್ಕೆ ಹೋಗಬೇಡಿ. ಈ ಒಂದು ಮೆಸೇಜ್ ನಿಮ್ಗೆ ಇದೊಂದು ಹೇಳೋಣ ಅಂತ ಹೇಳ್ಬಿಟ್ಟು ಬಂದೆ. ಹೋಗಿ ಫಸ್ಟ್ ಅದನ್ನು ನೋಡ್ಕೊಂಡು ಬನ್ನಿ, ಅದಾದಮೇಲೆ ನಾನು ನಿಮಗೆ ಸಿಗ್ತೀನಿ.
ಇತ್ತು, ನನಗಂತೂ ಒಂದು ಚೂರು ಇಷ್ಟ ಆಗಲಿಲ್ಲ. ಮತ್ತು ಚೀಸು ಯಾವ ಥರ ಇತ್ತು ಅಂತ ಅಂದರೆ ಆಯಿಲ್ ಹಾಕ್ಬಿಟ್ಟಿದ್ದಾರೆ. ಆ ಪ್ಯಾನ್ ಮೇಲೆ ಏನು ಮಾಡಿದ್ದಾರೆ, ಆಯಿಲ್ ಹಾಕ್ಬಿಟ್ಟಿದ್ದಾರೆ. ಅದು ತಿಂತಾ ಇದ್ದರೆ ಫುಲ್ಲು ಚೀಸ್ ಹಂಗೆ ಬರ್ತಾ ಇದೆ ಮೇಲೆ. ಹಂಗಾಗಿ ನನಗೊಂದು ಚೂರು ಇಷ್ಟ ಆಗಲಿಲ್ಲ. ಸಪ್ರೇಟ್ ಆಗಬಾರ್ದು. ಈಗ ಅದು ಪ್ಯಾನ್ಗೆ ಆಮೇಲೆ ಅದು ಚೀಸು ಸಪ್ರೇಟ್ ಆದರೆ ಅದಕ್ಕೆ ಆಯಿಲ್ ಮಿಕ್ಸ್ ಮಾಡಿರ್ತಾರೆ ಅಂತ. ಸೊ ಅದಕ್ಕೆ ನೀವು ಕೂಡ ಆ ರೀತಿ ಎಲ್ಲೋ ಸುಮ್ಮನೆ ಓಪನ್ ಮಾಡಿದ್ದಾರೆ ಅಂತ ಹೋಗಿ ತಿನ್ಕೊಂಡು ಬರಬೇಡಿ, ಚೆನ್ನಾಗಿರಲ್ಲ. ಅದನ್ನು ನಾನು ಈ ಒಂದು ಮೆಸೇಜ್ನ ತಿಳಿಸಿದ್ದೀನಿ. ಸೊ ಹಾಗೆಯೇ ಹೆಲ್ತಿಗೆ ತುಂಬಾ ಒಳ್ಳೆಯದು ಈ ಟೈಮಲ್ಲಿ ಅಂತ ಅಂದ್ಕೊಳ್ತೀನಿ. ಯಾಕಂತಂದರೆ ಈಗ ತುಂಬಾ ಚಳಿ ಇರುತ್ತೆ, ಅಥವಾ ಒಂದೊಂದು ಟೈಮ್ ತುಂಬಾ ಬಿಸಿಲಿರುತ್ತೆ, ಏನಿರುತ್ತೆ ಅಂತಲೇ ಹೇಳೋದಕ್ಕಾಗಲ್ಲ. ಸೊ ಹಂಗಾಗಿ ಇವಾಗ ನಮ್ಮ ಹಸ್ಬೆಂಡು ಒಂದು ಕಲ್ಲಂಗಡಿ ಕೂಡ ತಗೊಂಡು ಬಂದಿದ್ರು. ಅದು ಅಂತೂ ಸಕ್ಕತ್ತಾಗಿತ್ತು. ಅದು ಎಷ್ಟು kg ಇತ್ತು, ಅದು ಕಟ್ ಮಾಡಿದಾಗ ಯಾವ ಥರ ಇತ್ತು ಅದನ್ನು ಕೂಡ ತೋರಿಸಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ನೋಡ್ಕೊಂಡು ಬಂದ್ರಾ? ಹೇಗಿತ್ತು? ತುಂಬಾ ಚೆನ್ನಾಗಿತ್ತು ಅಲ್ವಾ? ನನಗಂತೂ ತುಂಬಾ ಇಷ್ಟ ಆಯಿತು. ಸಕ್ಕತ್ತಾಗಿತ್ತು. ಒಂದು ಹಾಫ್ ಕಟ್ ಮಾಡಿದ್ರಲ್ಲ, ಅದು ಪೂರ್ತಿ ತಿಂದೆ, ಸಕ್ಕತ್ತಾಗಿತ್ತು. ಈಗ ಮೂಗು ಹುಷಾರಿಲ್ಲ ಅಂದರೂ ತಿಂದಿದ್ದೀನಿ ಅಂದರೆ ಲೆಕ್ಕ ಹಾಕಿ ಅದೆಷ್ಟು ಚೆನ್ನಾಗಿತ್ತು ಅಂತ. ಸೊ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಹೆಡ್ ವಾಶ್ ಏನು ಮಾಡಲಿಲ್ಲ, ಹುಷಾರಿಲ್ಲ ಅಂತೇಳಿ. ಮತ್ತು ಇವತ್ತು ಸಂಡೇ ಅಲ್ವಾ, ಏನು ಪೂಜೆ ಏನೂ ಇರೋದಿಲ್ಲ. ಸೊ ಅದಕ್ಕೆ ತಲೆ ಸ್ನಾನ ಏನು ಮಾಡಲಿಲ್ಲ, ಹಾಗೆ ಮೈಗೆ ಮಾಡ್ಕೊಂಡು ಬಂದೆ. ಈಗ ನಾನು ಡೇ ಕ್ರೀಮ್ ಆಗಿ ಯೂಸ್ ಮಾಡ್ತಾ ಇರೋದು, ನಿಮಗೆ ಇದೊಂದು ವಿಡಿಯೋ ನಾನು ತಿಳಿಸಿದ್ದೆ, NEA ಡೇ ಜೆಲ್ ಕ್ರೀಮ್ SPF 50 ಇರೋದು. ಸೊ ಇವಾಗ ಬಿಸಿಲಿಲ್ಲ ಏನು ಹಚ್ಕೊಳ್ತಿದ್ದೀರಾ ಅಂತ ಅಂದ್ಕೊಳ್ಬೋದು, ಬಟ್ ಏನಿಲ್ಲ, ಡೇ ಕ್ರೀಮ್ ಆಗಿ ಯಾವಾಗಾದರೂ ಹಚ್ಕೊಳ್ಬೋದು. ಸೊ ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಲ್ಲ, ಸ್ವಲ್ಪ ಹಚ್ಕೊಳ್ಳೋಣ ಅಂತ ಹೇಳಿ ಹಚ್ಕೊಳ್ತಾ ಇದ್ದೀನಿ. ಮತ್ತು ಈಗ ಸೋಪ್ ಎಲ್ಲ ಹಚ್ಕೊಂಡ್ಬಿಟ್ಟು ಬಂದುಬಿಟ್ರೆ ಸ್ಕಿನ್ ತುಂಬಾ ಡ್ರೈ ಆಗುತ್ತೆ, ಉರಿತಾ ಇರುತ್ತೆ. ನಾನೇನಾದರೂ ಅಡುಗೆ ಏನಾದರೂ ಮಾಡೋದಕ್ಕೆ ಹೋದರೆ ಒಂಥರ ಸ್ಕಿನ್ನಾಗೆ ಟೈಟಾಗಿ ಇಟ್ಕೊಂಡಂಗಾಗುತ್ತೆ. ಅದಕ್ಕೆ ಈಗ ಒಂದು ಸ್ವಲ್ಪ ಅಪ್ಲೈ ಮಾಡ್ಕೊಂಡು ಬಿಡ್ತೀನಿ. ತುಂಬಾ ಚೆನ್ನಾಗಿದೆ ಗೊತ್ತಾ, ಇದು ಡೇ ಕ್ರೀಮ್ ಆಗಿ ನಾನು ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ಸ್ಕಿನ್ನಿಗಂತೂ ತುಂಬ ಚೆನ್ನಾಗಿ ಸೂಟಬಲ್ ಆಗಿಬಿಟ್ಟಿದೆ, ನನ್ನ ಡ್ರೈ ಸ್ಕಿನ್ ಆಗಿರೋದ್ರಿಂದ. ಯಾಕಂತಂದರೆ ಇದರಲ್ಲಿ ಅಲೋವೆರಾ ಕುಕುಂಬರ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ನನಗೆ ಈ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಈಗ ಚಳಿ ಹೋಗ್ಬಿಟ್ಟು ತುಂಬ ಸೆಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ನನಗೆ. ನೈಟೆಲ್ಲ ನಿದ್ದೆನೇ ಬರಲ್ಲ ಸೆಕೆಗೆ. ಹಾಗಾಗಿ ಇವಾಗ ನಿದ್ದೆನೇ ಮಾಡ್ತಾಯಿಲ್ಲ, ನಿದ್ದೆ ತುಂಬಾ ಕಮ್ಮಿ ಆಗಿಬಿಟ್ಟಿದೆ. ಅದರಲ್ಲಿ ಹುಷಾರಿಲ್ದಿರೋದ್ರಿಂದ, ಅಂದರೆ ತುಂಬ ಏನು ಸೀರಿಯಸ್ ಏನಾಗಿಲ್ಲ, ಅದು ಒಂದು ಸ್ವಲ್ಪ ಒಂದು ಕೋಲ್ಡ್ ಅಂದ ತಕ್ಷಣ ಎಲ್ಲ ಬಂದ್ಬಿಡುತ್ತಲ್ವ ಸಡನ್ನಾಗಿ. ಹಾಗಾಗಿ ಅಷ್ಟೇ, ನಾನು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಒಂದು ಲಿಪ್ ಬಾಂಬು ಡೇ ಕ್ರೀಮು ತುಂಬ ಅಪರೂಪನೇ ಹಾಕೋದು. ಸೊ ಅದು ಇಂಟ್ರೆಸ್ಟ್ ಇದ್ದಾಗ ಮಾತ್ರ ಹಾಕ್ತೀನಿ, ಮನೇಲಿದ್ದಾಗ ಏನು ಅಪ್ಲೈ ಮಾಡಲ್ಲ, ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಅಷ್ಟೇ. ಈಗ ಸದ್ಯಕ್ಕೆ ಇದೊಂದು ಇಟ್ಕೊಂಡಿದ್ದೀನಿ ಲಿಪ್ ಬಾಂಬು. ನಿವ್ಯಾ ಯೂಸ್ ಮಾಡ್ತಾ ಇದ್ದೆ, ನಾನು ಹಳೆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿವ್ಯಾ ರೋಲ್ದಾಗಿರುತ್ತಲ್ಲ, ಸಖತ್ತಾಗಿರುತ್ತೆ, ಅದು ನಂಗೆ ತುಂಬಾ ಇಷ್ಟ. ಅದು ಖಾಲಿ ಆಗಿಬಿಟ್ಟಿದೆ, ತಗೊಳ್ಬೇಕು. ಈಗೇನು ಅರ್ಜೆಂಟ್ ಇಲ್ಲ, ಇರೋದನ್ನೇ ಫಸ್ಟ್ ಖಾಲಿ ಮಾಡಿಬಿಡೋಣ, ಸುಮ್ಮನೆ ತೊಗೊಳ್ತಾನೆ ಇರ್ತೀನಿ ಪ್ರಾಡಕ್ಟ್ಸು. ಸೊ ನಿಮಗೆ ನೆಕ್ಸ್ಟು ವಿಡಿಯೋದಲ್ಲಿ ನನ್ನ
ಡ್ರೆಸ್ಸಿಂಗ್ ಟೇಬಲ್ ಟೂರ್ನ ಮಾಡ್ತೀನಿ ಅಂದ್ಕೊಂಡಿದ್ದೆ ಮಾಡಬೇಕು ಅಂತೇಳಿ. ನಂದು ತುಂಬಾ ಸ್ಪೇಸ್ ಕಮ್ಮಿ ಇದೆ. ನಾನು ಇಟ್ಕೊಂಡ್ರೆ ನೋಡಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ, ಇಷ್ಟೊಂದು ಐಟಮ್ ಈ ಥರ ಹೇಗೆ ಇಟ್ಟಿದ್ದೀರಾ ಅಂತ. ಅದಕ್ಕೆ ನಾನು ಡ್ರೆಸ್ಸಿಂಗ್ ಟೇಬಲ್ ಕೂಡ ಚೇಂಜ್ ಮಾಡಬೇಕು ಅಂತ ಇದ್ದೀನಿ. ಇದು ನಮ್ಮ ಹಸ್ಬೆಂಡು ನನ್ನ ಮದುವೆ ಆಗಿ ಬಂದಾಗ ಅವ್ರು ಕೊಟ್ಟಿದ್ದು ಫಸ್ಟ್ ಗಿಫ್ಟು. ಮತ್ತು ಇದು ಕಬೋರ್ಡು ಬಟ್ಟೆ ಎಲ್ಲ ಇಟ್ಕೊಳ್ಳೋದಕ್ಕೆ ಕೊಟ್ಟಿರೋದು ಗಿಫ್ಟು, ನಮ್ಮ ಅತ್ತೆ ಕೊಟ್ಟಿರೋದು. ಇವೆರಡು ನನಗೆ ಮೋಸ್ಟ್ ಮೆಮೊರೇಬಲ್ ಗಿಫ್ಟ್ ಅಂತಲೇ ಹೇಳ್ಬೋದು. ನಾನು ಬರೋಕ್ಕೂ ಮುಂಚೆನೇ ಇವೆರಡು ನಮ್ಮ ಅತ್ತೆ ನಮ್ಮ ಹಸ್ಬೆಂಡ್ ಇದೆರಡು ತಗೊಂಬಂದು ಇಟ್ಟಿದ್ರು. ಸೊ ಬನ್ನಿ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾವ ರೀತಿ ಹೋಗುತ್ತೆ ಏನೋ ಅಂತ ಗೊತ್ತಿಲ್ಲ, ನೋಡೋಣ ಯಾವ ರೀತಿ ಹೋಗುತ್ತೆ ಅಂತ. ಇಷ್ಟೊತ್ತು ಅಲ್ಲಿ ಸೈಡಿಗೆ ಇಟ್ಬಿಟ್ಟಿದೆ, ಕ್ಯಾಮ್ರಾ ಸೈಡಿಗೆ ಇಟ್ಬಿಟ್ಟಿದೆ. ಹೀಗೆ ಕಾಣಿಸ್ತಿದ್ದೀನಿ, ಏನಿಲ್ಲ, ಅಷ್ಟೊಂದೇನು ಸೀರಿಯಸ್ ಆಗಿಲ್ಲ, ಆರಾಮಾಗಿದ್ದೀನಿ, ಏನು ಯೋಚನೆ ಇಲ್ಲ, ಚಿಂತೆ ಇಲ್ಲ. ಏನು ಚಿಂತೆ ಮಾಡಬೇಕು, ಏನು ಲೈಫಲ್ಲಿ ಚಿಂತೆ ಮಾಡೋಂಥದ್ದು ಏನಿಲ್ಲ. ಒಟ್ಟಿನಲ್ಲಿ ಸೂಪರಾಗಿದ್ದೀನಿ, ಹೇಗೆ ಕಾಣಿಸ್ತಿದ್ದೀನಿ. ಸೊ ಇದು ಬಂದು ನಮ್ಮ ನಾದಿನಿದು, ನನಗೆ ಕೊಟ್ಟಲು, ಅದಕ್ಕೆ ಈಗ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆ ಅಲ್ವ, ನಂಗೆ ಇಷ್ಟ ಆಯಿತು, ತುಂಬಾ ಇಷ್ಟ ಆಯಿತು. ಎರಡು ತೊಗೊಂಡಿದ್ಲು, ನನಗೊಂದು ಕೊಟ್ಟಲು, ಅವಳೊಂದು ತೊಗೊಂಡ್ಲು. ಚೆನ್ನಾಗಿದೆ. ಈಗ ಇದು ಸೆಕೆ ಅಲ್ವಾ, ನೈಟೆಲ್ಲ ನಿದ್ದೆ ಬರೋಲ್ಲ ಅಂತ ಹೇಳಿದ್ನಲ್ಲ, ಸೆಕೆ ಅಂತ, ಅದಕ್ಕೆ ಸ್ಲೀವ್ಲೆಸ್ ಹಾಕ್ಕೊಂಡು ಈಗ ಹಾಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೈಟ್ ಮಲಗಬೇಕಾದ್ರೆ ಅದನ್ನು ರಿಮೂವ್ ಮಾಡಿ ಮಲ್ಕೊಳ್ತೀನಿ. ಓಕೆ, ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ, ಯಾವಾಗ ಎಂಡ್ ಮಾಡ್ತೀನಿ ಏನಂತನೂ ಗೊತ್ತಿಲ್ಲ. ಸುಮ್ಮನೆ ಸ್ಟಾರ್ಟ್ ಮಾಡಿದೆ, ವ್ಲಾಗ್ ಆಗದೆ ತುಂಬ ದಿನ ಆಯಿತು ಅಂತ. ಸೊ ಹಾಗೇ ಇನ್ನೊಂದು ಹೇಳೋದು ಮರ್ತ್ಬಿಟ್ಟಿದ್ದೆ, ಏನಂತ ಅಂದರೆ ನಮ್ಮ ಅತ್ತೆ ಹತ್ರ ಒಂದು ಡಿಸೈನ್ ಜಡೆ ಹಾಕ್ಸಿದ್ದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತುಂಬಾ ಚೆನ್ನಾಗಿತ್ತು. ಅದೊಂದು ವಿಡಿಯೋ ಮಾಡಿಸಿದ್ದೀನಿ, ಅವರೇ ವಿಡಿಯೋ ಮಾಡಿರೋದು ಅದನ್ನು, ಮತ್ತು ಫೋಟೋಸ್ ಕೂಡ ತೆಗ್ಸಿದ್ದೀನಿ ಅವರ ಹತ್ರನೇ. ಆ ಜಡೆ ಎಷ್ಟು ಚೆನ್ನಾಗಿ ಆಗ್ತಾರೆ ಗೊತ್ತಾ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ಹೇರ್ ಕಟ್ ಮಾಡಿಸಿದ್ದೀನಿ, ಹಂಗಾಗಿ ಅದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು. ಯಾಕಂದರೆ ಈಗ ಹೇರ್ ಬೆಳೀತಾ ಇರುತ್ತೆ, ಅವಾಗವಾಗ ನಾವು ಹೇರ್ ಕೂಡ ಕಟ್ ಮಾಡಿಸ್ತಾ ಇರಬೇಕು. ನಾವು ಕಟ್ ಮಾಡಿಸ್ತಾ ಇರಲಿಲ್ಲ, ಕಟ್ ಮಾಡಿಸೋದೇ ಇಲ್ಲ ಅಂತ ಅಂದರೆ ಹೇರ್ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಅದಕ್ಕೆ ಹಾಗಾಗಿ ಅವ್ರ ಹತ್ರ ಒಂದು ಜಡೆ ಹಾಕಿಸ್ಕೊಂಡಿದ್ದೀನಿ, ಡಿಸೈನ್ ಜಡೆ. ಇದು ನೆಕ್ಸ್ಟ್ ಯಾವಾಗಾದರೂ ಫೆಸ್ಟಿವಲ್ಗೆ ಹಾಕಿಸ್ಕೊಂಡು ಚೆನ್ನಾಗಿ ರೆಡಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಆ ಒಂದು ವಿಡಿಯೋ ಕೂಡ ಹಾಕಿದ್ದೀನಿ ನೋಡಿ. ಹಾಗೆ ನಮ್ಮ ಮಾವ ಇದ್ದಾರಲ್ವ, ಸೊ ಅವರು ಊರಲ್ಲಿ ಜಾತ್ರೆ ನಡೆಯುತ್ತೆ. ಈಗ ಬೇರೆ ಎಲ್ಲ ಊರಲ್ಲೂ ಜಾತ್ರೆಗಳು ನಡೆಯುತ್ತಲ್ಲ, ಆ ರೀತಿ ಒಂದು ಹಬ್ಬ ಅಂತ ನಡೀತು. ಸೊ ಅದನ್ನು ನಾವು ಮನೆಯಲ್ಲಿ ಆಚರಿಸಿದ್ವಿ. ಅದು ಯಾವ ರೀತಿ ಆಚರಿಸಿದ್ವಿ ಅಂದರೆ, ಏನಿಲ್ಲ, ಮನೇಲೇ ಸಿಂಪಲಾಗಿ ಪೂಜೆ ಎಲ್ಲ ಮಾಡಿ, ಮಾಮೂಲಿ ಶುಕ್ರವಾರ ಮಂಗಳವಾರ ಪೂಜೆ ಮಾಡ್ತೀವಲ್ಲ ಅದೇ ರೀತಿಯೇ ಪೂಜೆ ಎಲ್ಲ ಮಾಡಿ ನಾನ್ ವೆಜ್ ತೊಗೊಂಡು ಬಂದಿದ್ದರು. ಸೊ ಮಟನ್ ವೆರೈಟೀಸ್ನ ಮಾಡಿದರು ನಮ್ಮತ್ತೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಸಖತ್ತಾಗಿ ಮಾಡಿದರು, ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಮತ್ತು ಅದು ನಾನ್ ವೆಜ್ ಎಲ್ಲ ಊಟ ಮಾಡಿ ನೆಕ್ಸ್ಟ್ ಡೇ ವೆಜ್ ತಿನ್ನೋದಕ್ಕೆ ಆಗ್ತಿಲ್ಲ, ಆ ಥರ ಆಗಿಬಿಟ್ಟಿತ್ತು. ಸಖತ್ತಾಗಿತ್ತು. ಅದು ವಿಡಿಯೋ ಮಾಡಿದ್ದೀನಿ, ಬಟ್ ರೆಸಿಪಿ ಹೇಗೆ ಮಾಡೋದು ಅಂತ ನಾನು ತೋರಿಸಿಲ್ಲ. ಯಾಕಂತಂದರೆ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ಸೊ ಅದು ಲಿಂಕ್ ಏನಾದರೂ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಮತ್ತು ಫುಲ್ ರೆಸಿಪಿ ತೋರಿಸಿಲ್ಲ, ಬಟ್ ಅದೊಂದು ಮೆಮೊರಿ ಅಲ್ವಾ. ಸೊ ಹಾಗೆ ಮಧ್ಯದಲ್ಲಿ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಯಾಕಂದರೆ ನಾನು ಅವರಿಗೆ ಹೆಲ್ಪ್ ಮಾಡ್ತಿದ್ದೆ, ನಾನು ಫುಲ್ ರೆಸಿಪಿ ಅದೆಲ್ಲ ನಾನು ಶೂಟ್ ಮಾಡೋದಕ್ಕಾಗಲಿಲ್ಲ. ಹಂಗಾಗಿ ಹಾಗೆ ಒಂದು ಸಿಂಪಲ್ ಕ್ಲಿಪ್ಪಿಂಗ್ ಹಾಕಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಸೊ ಅದಾದಮೇಲೆ ಈ ಒಂದು ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇದೆಲ್ಲ ನೋಡಿದ್ಮೇಲೆ. ಹಾಗಾಗಿ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟು ನಾನು ನಿಮಗೆ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್.
ಚರ್ಬಿ ಮಾತ್ರ ರಾಶಿ. ನಾನು ಮಸಾಲೆ ಹಾಕಿಲ್ಲ ನೀವು. ಸೂಪರ್ ನಿಮ್ಮದು. ವಾವ್. ಯಾಕೆ ಎಲ್ಲ ಒಂದೇ ಹಾಕಿದ್ರೆ ಮಸಾಲೆ ಒಂಚೂರು ಖಾರ ಬೇಕು ನೋಡು. ಏನು ಸಾಂಬಾರು ಮಾಡೋದು ತೋರಿಸ್ತೀನಿ ನಾನು. ಮಸಾಲೆ ಮಾಡಬೇಕು ಹೇಳು. ಕಲಸಿ. ಅವಾಗೆ ಕಲ್ಸ್ರಿ. ಮುಡೆ ಇಟ್ಟು ಎಲ್ಲಿ ಬಿತ್ತು? ಅಯ್ಯೋ ಬಿತ್ತೋಗ್ಬಿಟ್ಟಿದೆ. ಅಯ್ಯೋ ಬರೀ ಅದೇ ಇದೆ. ಈಗಲೇ ತಿನ್ಬಿಡ್ರಿ ಅದನ್ನ ಸುಮ್ಮನೆ. ಅಲ್ಲ ಬರೆಯೋದಿದೆಯಲ್ಲ. ಫುಲ್ಲು ಇದೆಯಲ್ಲ. ಬರೀ ಬೆಂದಿದೆಯಾ? ಗಂಡ ಕಾಯ್ಕೆ ಕುಂತ್ಕೊಂಡ್ಬಿಟ್ರು. ಇದೆಲ್ಲ ಇವು ಒಳ್ಳೇದು ಡ್ಯಾಡಿಗೆ. ಕಣ್ಣು ಡ್ಯಾಡಿ 3 ದಿನ ದಪ್ಪ ಮಾಡ್ರಿ. ಶುಕ್ರವಾರ ಹೋಗ್ಬೇಕು ಕುಂತ್ಕೊಂಡಕ್ಕೆ. ನೋಡಿಕ್ಕೆ ನೋಡು ನೋಡು ಸೂಪರ್ ತಗೋ. ಅದ್ರಲ್ಲೆಲ್ಲ ತೆಗ್ದಿದ್ದೀನಿ ಅಷ್ಟೇ. ಆಮೇಲೆ ಇವಾಗಲೇ ಹಾಕ್ಬೇಡ. ಅದೇನೋ ಗೊತ್ತಾಗಂಡ್ರೆ ಎಲ್ಲಾರು ಕೊತ್ತಂಬರಿಲೇ ಇರುತ್ತೆ. ಫ್ರೈ ಆಮೇಲೆ ಅಷ್ಟು ತೋರಿಸ್ತೀನಿ. ಚಾಕೋ ಕ್ರಂಚ್ ಮುಂದೆ ಬಾ. ಬಟರ್ ಸ್ಕಾಚ್ ಒಂದೇ ಮನೇಲಿ 2 ಒಲೆ ಯಾವಾಗ ಹಚ್ಚೋದು ಅಂದ್ರೆ ಇರ್ಕೋ ಸ್ಟ್ರೈಟಾಗಿ ಮಲಗಿಸ್. ಮುಂದೆ ತೋರಿಸು. ಹಿಂಗೆ ತೋರಿಸಿದ ತಿರುಗಿಸು. ಹಿಂಗೆ ನಿಲ್ಲಿಸಿ ತಿರುಗಿಸು.